ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಅರ್ಚಕ ಸಿದ್ದಲಿಂಗಪ್ಪ ಹತ್ಯೆ ಪ್ರಕರಣ. ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿಯನ್ನು ಪ್ರಿಯಕರ ಹರೀಶ್ ಮತ್ತು ಆತನ ಸ್ನೇಹಿತರ ಮೂಲಕ ಮುಗಿಸಿದ ಪತ್ನಿ ಶಾಲಿನಿ ನಾಲೆಗೆ ಬಿಸಾಡಿದ್ದ ಮೃತದೇಹ ಪತ್ತೆಯಾದ ನಂತರ ಪೊಲೀಸರ ತನಿಖೆ ವೇಳೆ ಈ ಘೋರ ಕೃತ್ಯ ಬಯಲು. ಪತ್ನಿ ಶಾಲಿನಿ, ಪ್ರಿಯಕರ ಹರೀಶ್ ಮತ್ತು ಆತನ ಇಬ್ಬರು ಸ್ನೇಹಿತರನ್ನ ಪೊಲೀಸರು ಬಂಧಿಸಿದ್ದಾರೆ. ಲಕ್ಕುಂಡಿಯಲ್ಲಿ ಪತ್ತೆಯಾದ 500ರಿಂದ 600 ವರ್ಷಗಳ ಹಳೆಯ ಚಿನ್ನ. ಈ ನಿಧಿಯು ಚಾಲುಕ್ಯ ವಿಜಯನಗರ ಕಾಲದ ಅಪೂರ್ವ ದಾಖಲೆಯಾಗಿದೆ. ದೇವತೆಗಳಿಗೆ ಅರ್ಪಿಸಲಾಗಿದ್ದ 465 ಗ್ರಾಂ ಚಿನ್ನ ರತ್ನಖಚಿತ ಒಡವೆಗಳಾಗಿವೆ. ಇದರ ಆಂಟಿಕ್ ಮೌಲ್ಯ ಸುಮಾರು 8 ಕೋಟಿ ರೂಪಾಯಿ ಎಂದು ಪುರಾತತ್ವ ಶಾಸ್ತ್ರಜ್ಞರು ದೃಢಪಡಿಸಿದ್ದಾರೆ. ಕೆಐಎಎಲ್ ಆಡಳಿತ ಕಚೇರಿಯ ವಿಳಾಸಕ್ಕೆ ಪೋಸ್ಟ್ ಆಫೀಸ್ ಮೂಲಕ ಪಾರ್ಸೆಲ್ ಬಂತು. ಬಾಕ್ಸ್ ಓಪನ್ ಮಾಡುತ್ತಿದ್ದಂತೆ ಅಲ್ಲಿದ್ದ ಸಿಬ್ಬಂದಿ ಕಿರುಚಾಡುತ್ತಾ ಹಿಂದಕ್ಕೆ ಸರಿದಿದ್ದಾರೆ. ಬಾಕ್ಸ್ನೊಳಗೆ ಇದ್ದದ್ದು ಭೀತಿ ಹುಟ್ಟಿಸೋ ಮಾಟಮಂತ್ರದ ಸಾಮಗ್ರಿಗಳು. ಮಹಿಳೆ ಮತ್ತು ಪುರುಷನ ಬೆತ್ತಲೆ ಫೋಟೋಗಳು, ಕೊಳೆತ ಟೊಮ್ಯಾಟೊ, ಹೂವಿನ ಹಾರ, ಕಬ್ಬಿಣದ ತುಂಡುಗಳು ಮತ್ತು ಟೂತ್ಪೇಸ್ಟ್. ಈ ಸಂಬಂಧ ಎಫ್ಐಆರ್ ದಾಖಲು. ಕಾಕಿನಾಡ ಪಟಾಕಿ ಘಟಕ ದುರಂತದಲ್ಲಿ ತಂದೆ ಕಳೆದುಕೊಂಡ, ತಾಯಿಯೂ ಇಲ್ಲದ ಅನಾಥೆ, ಮಾನಸಿಕ ಅಸ್ವಸ್ಥೆಯಾದ ಕಡಿಂಪಳ್ಳಿ ದುರ್ಗಾ ಕೈ ಹಿಡಿದ ಅಲ್ಲು ಅರ್ಜುನ್. ಜೀವಿತಾವಧಿ ಪ್ರತಿ ತಿಂಗಳು 7,500 ರು ಆರ್ಥಿಕ ನೆರವು ಘೋಷಿಸಿದರು.